ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲಿ 40% ಜಾಹೀರಾತು ಕಮಿಷನ್ ಜಾಹೀರಾತು ಆರೋಪ ಮಾಡಿ ಕಾಂಗ್ರೆಸ್ ಕೊಟ್ಟಿದ್ದಂತಹ ಜಾಹೀರಾತು ವಿಚಾರದಲ್ಲಿ ಬಿಜೆಪಿ ಮಾನನಷ್ಟ ಮೊಕದ್ದಮೆ ಹೂಡಿತ್ತು. ಲೋಯರ್ ಕೋರ್ಟಲ್ಲಿ ಚಾರ್ಜಸ್ ಫ್ರೇಮ್ ಆಗಿತ್ತು. ಆದರೆ ಹೈಕೋರ್ಟ್ನಲ್ಲಿ ಇವತ್ತು ಸುನೀಲ್ ದತ್ ಯಾದವ್ ಅವರು ಅದನ್ನು ರದ್ದು ಮಾಡಿದ್ದಾರಂತೆ ಮಾನನಷ್ಟ ಮೊಕದ್ದಮೆನ. ಮೇ ಬಿ ಅದ್ರದ್ದು ರೀಸನ್ಸ್ ಏನು ಅಂತ ನೋಡಬೇಕು. ಯಾಕಂದರೆ ಆ ಥರ ಮಾಡಿದಾಗ ಏನು ತಪ್ಪಿಲ್ಲ ಅಂತ ಬಿಟ್ಟರೆ ನಾಳೆ ಎಲ್ಲರೂ ಅದೇ ಥರ ಆ್ಯಡ್ ಕೊಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಈಗ ಅದಂತೂ ರದ್ದಾಗಿದೆ. ಅಸ್ಸಾಂನ ಕೋಕ್ರಜಾರ್ ಜಿಲ್ಲೆಯ ಗಸೇಗಾಂವ್ ಹೆದ್ದಾರಿನಲ್ಲಿ ಆಯಿಲ್ ಟ್ಯಾಂಕರ್ಗೆ ಬೆಂಕಿ ಹತ್ಕೊಂಡಿದೆ. ದೊಡ್ಡ ಹಾಗೆ ಅಷ್ಟೇ, ಏನು ಎಲ್ಲ ಕಡೆನೂ ಹತ್ಕೋತಿರುತ್ತೆ. ಅದೇನಕ್ಕೆ ನಮ್ಮಲ್ಲಿ ಅಷ್ಟೊಂದು ದೊಡ್ಡ ನ್ಯೂಸ್ ಮಾಡಿದ್ದಾರೆ. ಉತ್ತರ ಪ್ರದೇಶದ ಮೀರಟ್ ದೇಶದ ಅತಿ ವೇಗದ ಮೆಟ್ರೋ ಜಾಲವಾಗಬಹುದು ಅಂತಾರೆ. ಕಾರಣ ಒಂದೇ ಹಳಿನಲ್ಲಿ ನಮೋ ಭಾರತ್ ಹಾಗೂ ಮೆಟ್ರೋ ಎರಡೂ ಓಡುತ್ತವಂತೆ. ಓಹೋ, ಒಂದು ಬೇರೆ ಇದೆ ಅಡ್ಜಸ್ಟ್ಮೆಂಟು, ಗೊತ್ತಿದೆ. ರಾಯ್ ಆತ್ಮಹತ್ಯೆ ಪ್ರಕರಣದಲ್ಲಿ SIT ತನಿಖೆ ಅಂತಿಮ ಹಂತಕ್ಕೆ ಹೋಗಿದೆ. ಈಗಾಗಲೇ IT ಅಧಿಕಾರಿಗಳು ಮತ್ತು ರಾಯ್ ಕುಟುಂಬಸ್ಥರ ವಿಚಾರಣೆ ನಡೆಸಿ ಹೇಳಿಕೆ ಮಾಡಿ SIT ಕೆಲವೇ ದಿನದಲ್ಲಿ ಕಮಿಷನರ್ಗೆ ವರದಿ ಕೊಡ್ತಾರೆ. ವೀಲಿಂಗ್ ಮಾಡೋರಿಗೆ ಕಡಿವಾಣ ಹಾಕೋಕ್ಕೆ ಜಂಟಿ ಪೊಲೀಸ್ ಆಯುಕ್ತರು ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಸಿಕ್ಕಿಬಿದ್ರೆ ಪೋಷಕರ ಮೇಲೆ ಕ್ರಮ ತಗೋತೀವಿ. ಏನೂ ಇಲ್ಲ, ಗಾಡಿ ಸೀಸ್ ಮಾಡಿ ಜಜ್ಬಿಡಿ ಹೇಳ್ತೀನಿ. ರೋಡ್ ರೋಲರ್ ತಂದುಬಿಟ್ಟು ಎಲ್ಲ ದಾರಿಗೆ ಬರ್ತಾರೆ, ಬಾಯಿ ಮುಚ್ಕೊಂಡು 3 ಜನದ್ದು ಮಾಡಿ ರೋಡ್ ರೋಲರ್ ಹತ್ತಿಸ್ಬಿಡಿ ಹೇಳ್ತೀನಿ. ಅವಾಗೆಲ್ಲ ದಾರಿಗೆ ಬರ್ದಿದ್ರೆ ನೋಡ್ತಾ ಇರಿ ನೀವು. ಏನು ಪೋಷಕರ ಮೇಲೆ ಕ್ರಮ ತಗೋತೀರಿ? ಚಾಕು ಹಾಕೋರು ರೇಪ್ ಮಾಡಿದ ಪೋಷಕರ ಮೇಲೆ ಏನೂ ಮಾಡಿಲ್ಲ ಈ ದೇಶದಲ್ಲಿ. ಇದು ಒಂದು ದೇಶ ಅಂತೆ. ಆಸ್ತಿಗಾಗಿ ಹೆತ್ತ ತಂದೆಯನ್ನೇ ಮಗ ಕೊಲೆ ಮಾಡಿರುವ ಘಟನೆ ಬೆಂಗಳೂರಿನ ಇಂದಿರಾನಗರದಲ್ಲಿ ನಡೆದಿದೆ. BMTC ನಿವೃತ್ತ ಕಂಡಕ್ಟರ್ ಮುನಿಕೃಷ್ಣಪ್ಪ ಮತ್ತು ಮಗ ಮೋಹನ್ ಕುಮಾರ್ ನಡುವೆ ಶನಿವಾರ ಗಲಾಟೆಯಾಗಿದೆ. ಹಾಕಿ ಸ್ಟಿಕ್ಕು ರಾಡ್ನಿಂದ ಹಲ್ಲೆ ಮಾಡಿದ್ದಾನೆ. ಪ್ರಾಣ ಬಿಟ್ಟಿದ್ದಾರೆ. ಅಬ್ಬಾ, ಏನು ವೀರ ಇವನು. ಜಿರಾಮ್ಜಿ ಬೇಡ, ನರೇಗಾ ಉಳಿಸಿ ಅಂತ ಹರಪನಹಳ್ಳಿ ಕಾಂಗ್ರೆಸ್ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಪಾದಯಾತ್ರೆ ಮಾಡ್ತಿದ್ದಾರಂತೆ ಅವ್ರ ಕ್ಷೇತ್ರದಲ್ಲಿ. ಏನಕ್ಕೆ ಮಾಡಬೇಕು, ಯಾಕೆ ಅಂತ ಕೇಳಬೇಕು. ಯಾಕೆ ಉಳಿಸಿ, ಜಿರಾಮ್ಜಿ ಯಾಕೆ ಬೇಡ ಹೇಳಬೇಕು. ಏನಿದೆ ಅದರಲ್ಲಿ ಅಂಥದ್ದು ಏನಿದೆ ಅದರಲ್ಲಿ? 40% ರಾಜ್ಯ ಸರ್ಕಾರ ಕೊಡಬೇಕು ಅನ್ನೋದೊಂದು, ಅದು ಬಿಟ್ಟು ಏನಿದೆ ಅದರಲ್ಲಿ ದೊಡ್ಡ ವಿಚಾರದಲ್ಲಿ? ಬೆಂಗಳೂರು ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಗಾಂಜಾ ವಶಪಡಿಸಿಕೊಂಡಿದ್ದಾರೆ. 2 ಪ್ರಕರಣದಲ್ಲಿ ಒಟ್ಟು ಸುಮಾರು ಒಂದು 8-9 kg ಗಾಂಜಾ. ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ದಾಖಲಾದ ಆಸ್ಪತ್ರೆಗೆ ಬಾಂಬ್ ಬೆದರಿಕೆ ಬಂದಿದೆ. ಬಾಂಬ್ ಹಾಕ್ಬಿಡ್ತೀವಿ 1 ಗಂಟೆಗೆ, ಅದೇ 11 ನಿಮಿಷಕ್ಕೆ. ಅದೇ ಅವನ ಮುಹೂರ್ತ ಕೊಡ್ತಿದ್ದಾನೆ ಅಂದಮೇಲೆ ಅವನು ಎಂಥ ಕಟ್ತೀರಿ ಅಂತ ಎಲ್ಲರಿಗೂ ಗೊತ್ತು. T20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಿಂದ ಆಸ್ಟ್ರೇಲಿಯಾ ಹೊರಕ್ಕೆ ಹೋಗಿದೆ. ಬಿಕಾಸ್ ಜಿಂಬಾಬ್ವೆ ಮೇಲೆ ಸೋತಾಗಲೇ ಅವರು ಆಶ್ಚರ್ಯಪಟ್ಟಿದ್ದರು ಎಲ್ಲರೂ. ಈಗ ಹೊರಕ್ಕೆ ಹೊರಟೋದ್ರು. ಯಾಕಂದರೆ ಐರ್ಲೆಂಡು ಮತ್ತು ಜಿಂಬಾಬ್ವೆ ನಡುವೆ ಮಧ್ಯ ಮಳೆಯಿಂದ ಪಂದ್ಯ ರದ್ದಾಯಿತು. ಹಾಗಾಗಿ ಜಿಂಬಾಬ್ವೆ ಹೊರಟೋಗಿದ್ದಾರೆ. ಸೂಪರ್ 8.